ಬರೀ 3 ದಿನ ಕೂದ್ಲಕ್ಕೆ ಈ ಒಂದು ವಸ್ತುನ ಹಚ್ಕೊಂಡು ನೋಡ್ರಿ. ನಿಮ್ಮ ಕೂದಲು ಉದುರೋದಂತೂ ನಿಂದ್ರೋದಂತೂ ಗ್ಯಾರಂಟಿ, ನಿಂತಂತೂ ಹೋಗುತ್ತೆ. ಅದರ ಜೊತೆಗೆ ಕೂದಲು ಇಷ್ಟು ಉದ್ದ ಮತ್ತು ದಪ್ಪ ಸಿಲ್ಕಿ ಶೈನು ಬರೋದು ನೋಡಿ ಹೌಹಾರ್ತೀರ. ಶಾಂಪುದೊಳಗೆ ಈ ಒಂದೆರಡು ವಸ್ತುನ ಮಿಕ್ಸ್ ಮಾಡಿರಿ ಸಾಕು, ಸಖತ್ತಾಗಿರೋಂಥ ರಿಸಲ್ಟ್ ನಿಮ್ಮ ಕಣ್ಣು ಮುಂದೆ ಇರುತ್ತೆ. ನೀವು ಕೂಡ ಆಶ್ಚರ್ಯ ಆಗ್ತೀರಿ. ಯಾವ ಥರ ಇದನ್ನು ಯೂಸ್ ಮಾಡ್ಬೇಕಂತ ತೋರಿಸ್ಕೊಡ್ತೇನೆ ನೋಡಿರಿ ಫಟಾಫಟ್ ಅಂತ. ಇನ್ನೂ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ, ಲೈಕು ಕಮೆಂಟ್ಸ್ ಮಾಡ್ಲಾಗ ಏನು ಮಾಡಬಾರ್ದು ಹೋಗಬಾರ್ದು. ಯಾವುದೇ ಒಂದು ಸೀಸನ್ ಬರಲಿ, ಮಳೆಗಾಲ ಬರಲಿ, ಚಳಿಗಾಲ ಬರಲಿ, ಬೇಸಿಗೆಗಾಲ ಬರಲಿ, ಒಟ್ಟಿನಲ್ಲಿ ಎಣ್ಣೆ ಹಚ್ಕೋದಂದ್ರೆ ನಮಗೆ ಬೇಡ ಅನಿಸುತ್ತೆ. ಬಟ್ ಎಣ್ಣೆ ಹಚ್ಕೊಳ್ದೇನೆ, ಯಾವುದೇ ಶೇಂಪು ಚೇಂಜ್ ಮಾಡ್ದೇನೆ ಈ ಒಂದು ವಸ್ತುನ, ಈ ಶಾಂಪೂನ ಹಚ್ಕೊಳ್ಳುವಾಗ ಈ ರೀತಿ ನೀವು ಯೂಸ್ ಮಾಡಿದ್ರಪ್ಪ ಅಂತಂದ್ರೆ ಸಖತ್ತಾಗಿರೋಂಥ ರಿಸಲ್ಟ್ ಸಿಗುತ್ತೆ ರೀ. ಪಾರ್ಲರಿಗೆ ಹೊಳ್ಳಮಳ ನೀವು ಕೂದಲು ಕಟ್ ಮಾಡ್ಬೇಕು, ಅಷ್ಟೊಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇದನ್ನು ರಿಸಲ್ಟ್ ನೋಡಿ ನೀವು ಕೂಡ ಹರಿದಾಗ ಅಂದ್ಕೊಳ್ತೀರ ಮನಸ್ಸಲ್ಲಿ, ಇಷ್ಟು ದಿನ ನನಗೆ ಯಾರೂ ಹೇಳೇ ಇಲ್ಲ ಅಂಥೇಳಿ. ಸೊ ಇದನ್ನು ಫಟಾಫಟ್ ಅಂತ ನೋಡ್ಕೊಂಬಂದ್ಬಿಡೋಣ. ನಾನು ಇಲ್ಲಿ ಕ್ಲಿನಿಕ್ ಪ್ಲಸ್ ಶಾಂಪೂ ತೊಗೊಂಡೇನಿ. ಈ ಕ್ಲಿನಿಕ್ ಪ್ಲಸ್ ಶಾಂಪೂ ಎಲ್ಲ ಒಂದು ಹಳ್ಳಿ ಒಳಗೂ, ಸಣ್ಣ ಸಣ್ಣ ಹಳ್ಳಿ ಒಳಗೂ ಸಿಗ್ತಾವೆ ಅನ್ನೋ ಸಲುವಾಗಿ ನಾನು ಇಲ್ಲಿ ಕ್ಲಿನಿಕ್ ಪ್ಲಸ್ ಶಾಂಪೂ ತೊಗೊಂಡೇನಿ. ನೀವು ಬೇಕಂದ್ರೆ ಮನೆಯೊಳಗೆ ಯಾವುದನ್ನು ಯೂಸ್ ಮಾಡ್ತಾರೆ ಅದನ್ನು ಸಹಿತ ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಸೆಕೆಂಡ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ನಾನು ಇಲ್ಲಿ ಸಕ್ಕರೆ. ಇದೇನು ಸಕ್ಕರೆ ಏನು ಮಾಡ್ತಾರೆ ಇವರು ಅಂತ ಯೋಚನೆ ಮಾಡ್ತಾರೆ. ಹಚ್ಕೊಂಡ್ರೆ ಜಿಬಿಟ್ ಆಗ್ತಾವೆ, ಕೂದಲೆಲ್ಲ ಅಂಟಾಗ್ತಾವೆ ಅಂತ ಯೋಚನೆ ಮಾಡ್ತಾರೆ. ಸಾಧ್ಯನೇ ಇಲ್ಲ. ಮೊದಲು ಹಚ್ಕೊಂಡು ನೋಡಿರಿ, ಆಮೇಲೆ ನಿಮಗೆ ಹೇಳ್ತೀನಿ. ಈ ಸಕ್ಕರೆ ನಮ್ಮ ಕೂದಲಲ್ಲಿ ಅಂದ್ರೆ ನಮ್ಮ ಒಂದು ಹೇರ್ ಬುಡದಲ್ಲಿ ಹೊಲಸು ಕುಂತಿರುತ್ತಲ್ರಿ, ಈ ಬೇಸಿಗೆಗಾಲಕ್ಕೆ ಸ್ಮೆಲ್ಲೆಲ್ಲ ಅದು ಬರ್ತಿರ್ತೈತಲ್ಲ, ಇದನ್ನು ಯೂಸ್ ಮಾಡಿದಾಗ ಅಲ್ಲಿ ಹೊಲಸು ಅನ್ನೋದು ಕಿತ್ತು ಹೋಗಿ ನಿಮ್ಮ ಒಂದು ಕೂದಲನ್ನು ಶೈನಿಂಗ್ ಮಾಡುವಂಥ ಪ್ರೊಸೆಸ್ ಮಾಡೋದು, ಶೈನಿಂಗ್ ಮಾಡುವಂಥ ಕೆಲಸ ಮಾಡುತ್ತೆ ರೀ ಈ ಒಂದು ಸಕ್ಕರೆ. ಮೊದಲು ಯೂಸ್ ಮಾಡಿದ್ರೆ ಸಖತ್ತಾಗಿರೋಂಥ ರಿಸಲ್ಟ್ ಸಿಗುತ್ತೆ. ಆಮೇಲೆ ಫೀಡ್ಬ್ಯಾಕ್ ಕೊಡೋದನ್ನು ಮಾತ್ರ ಮರೀಲಿಕ್ಕೆ ಹೋಗಬೇಡ್ರಿ, ಯಾಕಂದರೆ ಇದು ಸೂಪರ್ ರಿಸಲ್ಟ್ ಇದೆ. ಯಾಕಂದರೆ ಇದಕ್ಕೆ ನಾನೇ ಗ್ಯಾರಂಟಿ. ಒಂದು ಸರಿ ಯೂಸ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ನಾನು ಸಕ್ಕರೆ ಸಹಿತ ಹಾಕ್ಕೊಂಡಿನಿ. ನಿಮ್ಮ ಕೂದಲು ಎಷ್ಟು ಉದ್ದದಪ್ಪ ಆ ಒಂದು ಕ್ವಾಂಟಿಟಿ ನೋಡಿಕೊಂಡು ನೀವು ಇಲ್ಲಿ ಕ್ವಾಂಟಿಟಿನ ಹೆಚ್ಚಿಗೆ ಕಡಿಮೆ ಮಾಡ್ಕೊಳ್ಬೇಕು. ಇದನ್ನು ಚಲೋತ್ನಾಗ ಸಕ್ಕರೆನ ಹಾಕ್ಕೊಂಡು ನಾನು ಒಂದು ಸ್ಪೂನ್ ಹಾಕ್ಕೊಂಡು ಚಲೋತ್ನಾಗ ಮಿಕ್ಸ್ ಮಾಡ್ಕೊಳತ್ತೀನಿ. ಇದನ್ನು ನನ್ನ ಮಗಳಿಗೂ ಕೂಡ ನಾನು ಹಚ್ತೀನಿ. ಈ ಒಂದು ಬೇಸಿಗೆಗಾಲಕ್ಕೆ ನಾನು ಹೇಳಿದೆ ನಿಮಗೆ, ಬೆವರೆಲ್ಲ ಬರ್ತಿರುತ್ತೆ, ಸ್ಮೆಲ್ಲೆಲ್ಲ ಬರ್ತಿರ್ತೈತಿ. ಆಮೇಲೆ ಕೂದಲು ಈ ಒಂದು ಬೆವ್ರು ಬಂದ ತಕ್ಷಣ ಒಂಥರ ಅಂಟಾಗುತ್ತೆ ರೀ, ಅದನ್ನೆಲ್ಲ ರಿಲೀಫ್ ಮಾಡುವಂಥ ಕೆಲಸ ಮಾಡುತ್ತೆ. ನಿಮ್ಮ ಕೂದಲನ್ನು ಮ್ಯಾನೇಜಬಲ್ ಮಾಡುತ್ತೆ ರೀ ಇದು. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನು ಇಲ್ಲಿ ಕೊಕೊನಟ್ ಆಯಿಲ್ ತೊಗೊಂಡಿನಿ. ನೀವು ಯಾವ್ದು ಆಯಿಲ್ ಯೂಸ್ ಮಾಡ್ತೀರಿ ಅದನ್ನು ಹಾಕ್ಕೊಳ್ಬಹುದು. ಬಟ್ ಕೊಕೊನಟ್ ಆಯಿಲ್ನ ನಾನು ಇಲ್ಲಿ ರೆಫರೆನ್ಸ್ ಮಾಡ್ತೀನಿ. ಕೊಕೊನಟ್ ಆಯಿಲ್ ನಮ್ಮ ಕೂದಲನ್ನು ಸಿಲ್ಕಿ ಶೈನಿ ಮಾಡೋಕೆ, ನಮ್ಮ ಕೂದಲನ್ನು ಸ್ಟ್ರಾಂಗ್ ಮಾಡೋಕೆ ಭಾಳ ಹೆಲ್ಪ್ ಮಾಡುತ್ತೆ. ಆಮೇಲೆ ನಿಮಗೆ ಈ ಒಂದು ಬೇಸಿಗೆಗಾಲಕ್ಕೆ ಇದೊಂದು ಒಳ್ಳೆ ಸ್ಮೆಲ್ ಕೂಡ ಕೊಡುತ್ತೆ ರೀ. ಸೊ ಇಲ್ಲಿ ಕೊಕೊನಟ್ ಆಯಿಲನ್ನು ಯೂಸ್ ಮಾಡ್ಕೊಳ್ರಿ. ನಾನು ಕೊಕೊನಟ್ ಆಯಿಲ್ನ ಯಾಕೆ ತೋರಿಸಿನಪ್ಪ ಅಂತಂದ್ರೆ ಎಲ್ಲರ ಮನೆಯೊಳಗೆ ಭಾಳ ಈಸಿಯಾಗಿ ಸಿಗುವಂಥ ಒಂದು ವಸ್ತು ರೀ, ಈಸಿಯಾಗಿ ಸಿಗುವಂಥ ಆಯಿಲ್. ಸೊ ಹಾಗಾಗಿ ಇಲ್ಲಿ ಕೊಕೊನಟ್ ಆಯಿಲನ್ನು ತೋರಿಸೀನಿ. ನಾನು ಮೊದಲೇ ಹೇಳಿದೆ ನಿಮಗೆ, ಯಾವುದಾದ್ರೂ ನಿಮಗೆ ಫೇವ್ರೆಟ್ ಯಾವುದಾದ್ರೂ ಆಯಿಲ್ ಯೂಸ್ ಮಾಡ್ತೀನಿ ಅಂದ್ರೆ ಮಾಡಬಹುದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಕೊರಿಯನ್ಸ್, ಜಾಪನೀಸ್ ಎಲ್ಲ ಅವ್ರ ಕೂದಲು ನೋಡ್ರಿ ಎಷ್ಟು ಉದ್ದ ಇರ್ತಾವೆ, ಎಷ್ಟು ದಪ್ಪ ಸಿಲ್ಕಿ ಶೈನಿ ಇರ್ತಾವೆ ಅಂಥೇಳಿ. ಅವರೆಲ್ಲ ಈ ಥರ ಅಕ್ಕಿನ ಯೂಸ್ ಮಾಡ್ತಾರೆ. ಬಟ್ ಆ ಯೂಸ್ ಮಾಡುವ ಒಂದು ವೇ ಏನಿರ್ತೈತಲ್ಲ ಅವೆಲ್ಲ ಚೇಂಜ್ ಇರ್ತಾವೆ ರೀ. ಸೊ ಅದರೊಳಗಿಂದ ಒಂದು ವೇನ ನಿಮಗೆ ತೊಗೊಂಡು ಬಂದೇನ. ಸೊ ಇದನ್ನು ನೀವು ಯೂಸ್ ಮಾಡಿಕೊಳ್ರಿ. ನಿಮ್ಮ ಕೂದಲು ದಪ್ಪ ಮತ್ತು ಸಿಲ್ಕಿ ಶೈನಿ ಆಗೋದನ್ನು ನೀವು ಕೂಡ ಕಣ್ ತುಂಬಿಕೊಳ್ಳ್ರಿ. ಸೊ ಇಲ್ಲಿ ಅಕ್ಕಿನ ನಾವು ಯಾವ ಥರ ಯೂಸ್ ಮಾಡ್ಬೇಕಂತ ತೋರಿಸ್ಕೊಡತ್ತೇನೆ ನೋಡ್ರಿ. ಅಕ್ಕಿನ ನೀವು 1 ತಾಸು ಅಥವಾ ರಾತ್ರಿನ ಮುಂಚೆನ ನೀವು ಇದನ್ನು 1 ಸ್ಪೂನ್ ಅಥವಾ ಹೆಚ್ಚಿಗೆ ಬೇಕಂದ್ರೆ ತೊಗೊಂಡು ನೀವು ಇಲ್ಲಿ ನೆನೆ ಹಾಕ್ಕೊಳ್ರಿ. ಹಾಕ್ಕೊಂಡು ಇದನ್ನು ಚಲೋತ್ನಾಗ ಹಿಸ್ಕೊಂಡು ಅದರೊಳಗೆ ಬರುವಂಥ ಸ್ಟಾರ್ಚ್ ಅಂತ ಹೇಳ್ತಾರೆ, ನೀರು ಏನದಲ್ರಿ, ಇದು ನಮ್ಮ ಕೂದಲಿಗೆ ಆಗಲಿ ನಮ್ಮ ಒಂದು ಸ್ಕಿನ್ಗಾಗಲಿ ಭಾಳ ಹೆಲ್ಪ್ ಮಾಡುತ್ತೆ ರೀ. ಇದನ್ನು ಯೂಸ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಅದರ ಬೆನಿಫಿಟ್ಸ್ ಹೆಂಗಿರುತ್ತೆ ಅಂಥೇಳಿ. ಬರೀ ನಾನು ಹೇಳೋದ್ರಿಂದ ನಿಮಗೆ ಅರ್ಥ ಆಗಂಗಿಲ್ಲ ರೀ, ಯಾಕಂದರೆ ಇದನ್ನು ಯೂಸ್ ಮಾಡಿದಾಗಲೇ ಅದ್ರದ್ದೊಂದು ರಿಸಲ್ಟ್ ಗೊತ್ತಾಗುತ್ತೆ. ಏನೇ ಆದರೂ ಹೇಳಲಿಕ್ಕೆ ಹೋಗಬೇಡ್ರಿ, ಮೊದಲು ಯೂಸ್ ಮಾಡಿರಿ, ಆಮೇಲೆ ಮಾತಾಡುವಂತ್ರಿ ನನ್ನ ಜೊತೆಗೆ. ಇದನ್ನು ಸಹಿತ ನಾನು ನೀರನ್ನು ಇದಕ್ಕೆ ಹಾಕ್ಕೊಂಡೀನಿ, ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಂಡೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನು ಇಲ್ಲಿ ಈ ವೈಟಮಿನ್ ಟ್ಯಾಬ್ಲೆಟ್ಸ್ ತೊಗೊಳತ್ತೀನಿ ರೀ. ಅಕ್ಕ ಇವೆಲ್ಲಿ ಸಿಗ್ತಾವಂತ ಕೇಳಲಿಕ್ಕೆ ಹೋಗಬೇಡ್ರಿ. ಇದು ಬಂದುಬಿಟ್ಟು ಎಲ್ಲ ಒಂದು ಮೆಡಿಕಲ್ ಶಾಪ್ ಒಳಗೆ ಸಿಗ್ತಾವೆ. ಸೊ ಭಾಳ ಈಸಿಯಾಗಿ ನಿಮಗೆ ಸಿಗುತ್ತೆ. ಆಮೇಲೆ ಭಾಳ ದುಡ್ಡೂ ಇಲ್ಲರಿ ಇದಕ್ಕೆ. ನೀವು ಒಂದು ವೇಳೆ ಪೂರ ಡಬ್ಬಿ ಅಂತದ ಆಯಿಲ್ ಥರ ತೊಗೊಂಬರಕ್ಕೆ ಹೋದ್ರಿ ಅಂದ್ರೆ ಅದು ಭಾಳ ತುಟ್ಟಿ ಸಿಗುತ್ತೆ ನಿಮಗೆ. ಸೊ ಹಂಗಾಗಿ ಈ ಥರ ಕ್ಯಾಪ್ಸೂಲ್ ತೊಗೊಂಡ್ರೆ ಭಾಳ ಕಡಿಮೆ ಸಿಗುತ್ತೆ. ಆಮೇಲೆ ಈಸಿಯಾಗಿ ನೀವು ಇದನ್ನು ಎಲ್ಲಿ ಬೇಕಾದಲ್ಲಿ ಕ್ಯಾರಿ ಸಹಿತ ಮಾಡ್ಬೋದು. ಈಸಿಯಾಗಿ ನೀವು ಇದನ್ನು ಯೂಸ್ ಕೂಡ ಮಾಡ್ಬೋದು. ಈ ವಿಟಮಿನ್ ಟ್ಯಾಬ್ಲೆಟ್ಸ್ ನಮ್ಮ ಹೇರ್ ಗ್ರೋತನ್ನು ಜಾಸ್ತಿ ಮಾಡುತ್ತೆ. ಅಂದರೆ ಒಂದು ವೇಳೆ ಕೂದಲು ಇರ್ತಾವೆ, ಉದುರ್ತಿರ್ತಾವೆ ಜಾಸ್ತಿ, ಆಮೇಲೆ ಕೂದಲು ದಪ್ಪ ಇರೋದಿಲ್ಲ,
ಆಮೇಲೆ ಕೂದಲು ಸ್ಟ್ರಾಂಗ್ ಇರುವುದಿಲ್ಲ. ಆಮೇಲೆ ಕೂದಲು ಪ್ಯಾಚಿ ಪ್ಯಾಚಿ ಎಲ್ಲೆಲ್ಲಿ ನಮ್ಮ ಒಂದು ತಲೆಯಲ್ಲಿ ಪ್ಯಾಚಿ ಪ್ಯಾಚಿ ಆಗಿರುತ್ತೆ ಅಲ್ಲೇ ರೀಗ್ರೋತ್ ಮಾಡುವಂಥ ಕೆಲಸ ಮಾಡುತ್ತೆ ರೀ ಈ ವಿಟಮಿನ್ ಟ್ಯಾಬ್ಲೆಟ್ಸ್. ಹಾಕೊಳ್ಳೋದನ್ನು ಮಾತ್ರ ಮರೀಲಿಕ್ಕೆ ಹೋಗಬೇಡ್ರಿ. ಯಾಕಂದ್ರೆ ನಮ್ದು ಒಂದು ಹೆಂಗಂದ್ರೆ ನಮ್ಮದು ಒಂದು ಶರೀರದ ಗುಣ ರೀ ಹೆಂಗೆ ಸೀಸನ್ಗಳು ಚೇಂಜ್ ಆಗ್ತಾವೆ ಹಂಗಂಗೆ ನಮ್ಮ ಒಂದು ಶರೀರದಲ್ಲಿ ಬದಲಾವಣೆ ಆಗ್ತಾ ಬರುತ್ತೆ. ಇದು ಎಲ್ರಿಗೂ ಆಲ್ರೆಡಿ ಗೊತ್ತಿರುತ್ತೆ. ಬೇಸಿಗೆಗಾಲ ಬಂತಂದ್ರೆ ಬೆವರಿಂದ ಉದ್ರಕ್ಕೆ ಸ್ಟಾರ್ಟ್ ಆಗ್ತಾರೆ ಕೂದಲು. ಚಳಿಗಾಲ ಬಂತಂದ್ರೆ ಡ್ಯಾಂಡ್ರಫ್ ಅಂದ್ರೆ ಈ ಒಂದು ಹೊಟ್ಟಿನ ಸಮಸ್ಯೆಯಿಂದ ಉದ್ರಕ್ಕೆ ಸ್ಟಾರ್ಟ್ ಆಗ್ತವೆ. ಏನೇ ಒಂದು ತೊಂದರೆ ಏನೇ ಒಂದು ಸೀಸನ್ ಚಾಲು ಆದರೂ ಏನಾದರೂ ಒಂದು ಸಮಸ್ಯೆ ಆಗೇ ಆಗ್ತಾವೆ. ಸೊ ಈ ಥರ ನೀವು ಶಾಂಪೂನ ಯೂಸ್ ಮಾಡಿದ್ರೆ ಅಂದ್ರೆ ಸೂಪರಾಗಿಂಥ ರಿಸಲ್ಟ್ ಸಿಗುತ್ತೆ ರೀ ನಿಮಗೆ. ಸೊ ನಾನು ಮೊದಲೇ ಹೇಳಿದೆ ನಿಮಗೆ ಇದನ್ನು ಒಂದು ಸಾರಿ ಯೂಸ್ ಮಾಡಿರಿ ನಾ ಹೇಳೇನಂಥೇಳಿ ಸೂಪರಾಗಿರುವಂಥ ರಿಸಲ್ಟ್ ಇರುತ್ತೆ. ಒಟ್ಟಿನಲ್ಲಿ ನೀವು ಯಾವ್ಯಾವ ಶಾಂಪೂನ ಯೂಸ್ ಮಾಡ್ತೀರಿ ಈ ಥರ ನೀವು ಯೂಸ್ ಮಾಡಿದ್ರಂದ್ರೆ ಸಖತ್ತಾಗಿರುತ್ತೆ. ಮತ್ತು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್.